ಮರಣ ಪ್ರಾಣದ ಪಾಲಕ ಜಗದೀಶಾವಸು ಭಕ್ತಿಂ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತೆ. ಮರಣ ಪ್ರಾಣದ ಪಾಲಕ, ಇದು ಪ್ರಸಿದ್ಧವಾದ ಪದಚ್ಛೇದ. ಸಾವು ಬದುಕುಗಳನ್ನು ಕೊಡತಕ್ಕವ ನೀನೆ. ಪ್ರಾಣ ಅಂದ್ರೆ ಬದುಕು, ಮರಣ ಅಂದ್ರೆ ಸಾವು. ಮರಣ ಪ್ರಾಣದ ಸಾವು ಬದುಕುಗಳನ್ನು ಕೊಡತಕ್ಕವ ನೀನು. ಅಷ್ಟೇ ಅಲ್ಲ, ಅಂದ್ರೆ ಹುಟ್ಟು, ಆಮೇಲೆ ಪಾಲಕ ರಕ್ಷಣೆ ಮಾಡತಕ್ಕವ ನೀನು. ಮರಣ ಪ್ರಾಣ ಅಂದ್ರೆ ಬದುಕು ಕೊಡುವುದು ಅಂದ್ರೆ ಸೃಷ್ಟಿಸುವುದು. ಹುಟ್ಟಿಸಿದವ ನೀನು, ಸಾಯಿಸುವವ ನೀನು, ಹುಟ್ಟಿ ಸಾಯುವ ತನಕ ರಕ್ಷಿಸುವವ ನೀನು ಅಂತ ಮರಣ ಪ್ರಾಣದ ಪಾಲಕ. ಇದನ್ನ ಸ್ವಾರಸ್ಯ ಅಂದ್ರೆ ಮರಣ ಪ್ರಾಣದ ಪಾಲಕ ಅಂತ ಒಂದೇ ಶಬ್ದ ಮಾಡೋಣ. ಈಗ ಮರಣ ಪ್ರಾಣದರು ಅಂದ್ರೆ ಮರಣವನ್ನು ಪ್ರಾಣವನ್ನು ಕೊಡುವವರು, ಹುಟ್ಟಿಸುವವರು, ಸಾಯಿಸುವವರು. ಅಂದ್ರೆ ಸೃಷ್ಟಿಕಾರಕನಾಗಿರತಕ್ಕಂಥ ಚತುರ್ಮುಖ, ಮೃತ್ಯುಕಾರಕನಾಗಿರತಕ್ಕಂಥ ಶಿವ, ಅವರಿಗೂ ಪಾಲಕ. ಮರಣ ಪ್ರಾಣದ ಪಾಲಕ ಒಂದೇ ಶಬ್ದ ಆಯ್ತು. ಈಗ ಮರಣ ಪ್ರಾಣದ ಪಾಲಕ, ಮರಣ ಪ್ರಾಣದ ಪಾಲಕ. ಆಮೇಲೆ ಮರಣ ಪ್ರಾಣದ ಪಾಲಕ ಜಗದೀಶ, ಎಲ್ಲ ಜಗತ್ತಿಗೂ ನಿಯಾಮಕ ಶಕ್ತಿ ನೀನು. ಮರಣ ಪ್ರಾಣದ ಪಾಲ ಕಜ ಗದೀಶ. ನೋಡಿ, ಇದು ಒಂದು ಬೇರೆ ಬೇರೆ ರೀತಿಯಿಂದ ತರ್ಕೊಂಡಿದ್ದೀಗ. ಮರಣ ಪ್ರಾಣದ ಪಾಲ, ಮರಣ ಪ್ರಾಣದ ಸಾವು ಕೊಟ್ಟವ, ಹುಟ್ಟು ಕೊಟ್ಟವ, ಮತ್ತೆ ಬದುಕು ಕೊಟ್ಟವ. ಆಮೇಲೆ ಕಜ, ಕಜ ಅಂತಂದ್ರೆ ಯಾರ ಜನನ ಆನಂದ ರೂಪವೋ ಅವನು ಕಜ. ಆನಂದದಿಂದ ಜನಿಸುವವ ಅಂದ್ರೆ ದುಃಖ ಭೋಗಕ್ಕೋಸ್ಕರ ಜನಿಸುವವನಲ್ಲ. ಅಥವಾ ವಾಯುದೇವರ ಬ್ರಹ್ಮದೇವರ ಪ್ರಾರ್ಥನೆಯಂತೆ ಭೂಮಿಯಲ್ಲಿ ಜನಿಸಿದವ, ಅಥವಾ ವಾಯುದೇವರು ಬ್ರಹ್ಮದೇವರಿಗೂ ಕೂಡ ಜನಕ, ಅದರಿಂದ ಅವನು ಕಜ. ಆಮೇಲೆ ಗದೀಶ, ಗದಿ ಅಂದ್ರೆ ಗದೆಯನ್ನು ಕೈಯಲ್ಲಿ ಹೊತ್ತವ. ಬಲರಾಮನು ಹೌದು, ಭೀಮಸೇನನು ಹೌದು, ಇಬ್ಬರು ಗದಿಗಳು. ಅವರಿಗೂ ಒಡೆಯನಾದವ ಅಂತ ಗದೀಶ. ಅವ ಸುಭಕ್ತಿಂ, ಹಿಂದೆ ಭಕ್ತಿಯನ್ನು ಕೊಡುವಂತ ಪ್ರಾರ್ಥಿಸಿದ್ರು. ಈಗ ಹೇಳ್ತಾರೆ ಆ ಕೊಟ್ಟ ಭಕ್ತಿಯನ್ನು ಉಳಿಸು ಅಂತ. ಭಕ್ತಿ ಟೆಂಪರರಿ ಆದ್ರೆ ಏನು ಉಪಯೋಗ? ಈಗ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಯಾವ ವಾತಾವರಣದಲ್ಲಿ ಬೆಳೀತೇವೋ ಅಂಥ ಒಂದು ಪ್ರಭಾವ ನಮ್ಮ ಮೇಲೆ ಆಗತ್ತೆ. ತುಂಬಾ ಭಕ್ತಿಯಿಂದ ದೇವರ ಪೂಜೆ ಪುನಸ್ಕಾರ ಮಾಡೋ ಮನೆಯಲ್ಲಿ ಹುಟ್ಟಿದ್ರೆ ನಮಗೂ ಭಕ್ತಿ ಬಂದ್ಬಿಡುತ್ತೆ. ಓಹ್, ನಾವು ಭಾರಿ ಭಕ್ತಿ ಅಂತ ತಿಳ್ಕೊಂಡಿದ್ದೇವೆ. ಅಲ್ಲ, ಅದು ನಾಟಕ. ಅದು ಪರಿಸರದಲ್ಲಿ ಬೆಳೆದದ್ದು. ಈ ಲೌಕಿಕದಲ್ಲಿ ಬೆಳೆದ್ರೆ ಎಂತದ್ದು ಭಕ್ತಿಯೋ ಮಣ್ಣೋ ಇಲ್ಲ, ಅದು ಗೊಡ್ಡಲ್ವಾ, ಬುದ್ಧಿ ಇಲ್ಲ, ತಲೆ ಇಲ್ಲ ಅಂತ ಹೇಳ್ತಾರೆ. ಎರಡು ಸ್ವಂತದ್ದಲ್ಲ, ಅದು ಎರವಲು ತಂದ ಸ್ವಂತ ತಲೆ ಇಲ್ಲದವರ ತಲೆಯಲ್ಲಿ ಬರೋ ವಿಚಾರಗಳಿವೆ. ಯಾಕಂದ್ರೆ ಭಕ್ತಿಯೂ ತಲೆ ಇಲ್ಲದವರಿಗೆ ಬರುತ್ತೆ, ಅಭಕ್ತಿಯೂ ತಲೆ ಇಲ್ಲದವರಿಗೆ ಬರುತ್ತೆ. ಆದ್ರೆ ತಲೆ ಇಲ್ಲ ಅನ್ನೋದು ಗೊತ್ತಿರೋದಿಲ್ಲ. ಯಾವುದೋ ಒಂದು ಪ್ರಭಾವದಲ್ಲಿ ಬೆಳೆದು ಆ ಲೌಕಿಕ ಪ್ರಭಾವದಲ್ಲಿ ಬೆಳೆದ ಪ್ರಭಾವವೇ ತಮ್ಮ ಸ್ವಭಾವ ಅಂತ ಭ್ರಮಿಸಿಕೊಂಡೇ ಬದುಕುತ್ತಾರೆ ಜನ, ಹೊರತು ತಮ್ಮ ನಿಜವಾದ ಸ್ವಭಾವ ಯಾರೂ ಗಮನಿಸುವುದಿಲ್ಲ. ಹಾಗಾಗಿ ತಾವು ಬೆಳೆದ ವಾತಾವರಣದಲ್ಲಿ ಏನು ಭಾವನೆ ಬಂತೋ ಅದು ತಮ್ಮದು ಅಂತ. ಅದಕ್ಕೆ ಇವ್ರು ಹೇಳೋದು, ಅದನ್ನ ಆ ರೀತಿ ಭಕ್ತಿ ಬಂದ್ಬಿಟ್ಟು ಏನೂ ಉಪಯೋಗ ಇಲ್ಲ. ಯಾವುದೋ ಒಂದು ಭಕ್ತಿಯ ಮನೆಯಲ್ಲಿ ಹುಟ್ಟಿದೆವು, ಅವರೊಟ್ಟಿಗೆ ನಾವು ತಾಳ ಕುಟ್ಟಿ ಕುಣಿದು ಬಿಟ್ಟೆವು, ಆಮೇಲೆ ಅವರ ಸಹವಾಸ ಹೋದಕೊಳ್ಳೆ ಬಿಟ್ಟೆವು. ಮೊದಲು ಕುಣಿದು ಬಿಟ್ಟೆವು, ಆಮೇಲೆ ಕುಣಿಯೋದನ್ನೇ ಬಿಟ್ಟೆವು. ಹಾಗಾಗಬಾರದು. ಸುಭಕ್ತಿಂ ಅವ ಅಂದ್ರು, ನೀನು ಭಕ್ತಿ ಕೊಡು, ಕೊಟ್ಟದ್ದನ್ನ ಸದಾಕಾಲ ರಕ್ಷಿಸು. ಅಂದ್ರೆ ನಿಜವಾದ ಸ್ವರೂಪ ಭಕ್ತಿಯನ್ನು ಕೊಟ್ಟು ಅದು ಶಾಶ್ವತವಾಗಿ ನನ್ನ ಜೀವನದ ಸಾಧನೆ ಆಗುವಂತೆ ಮಾಡು. ಬರೇ ನಾಟಕ ಆಗದೇ ಇರಲಿ ನನ್ನ ಭಕ್ತಿ ಅಂತ. ಮರಣ ಪ್ರಾಣದ ಪಾಲಕ ಜಗದೀಶಾವಸು ಭಕ್ತಿಂ ಕರುಣಾ ಪೂರ್ಣವರ ಪ್ರದಜರಿತ ಜ್ಞಾಪಯಮೇತೆ.